ಎಲ್ರಿಗೂ ನಮಸ್ಕಾರ. ಒಳ ಮೀಸಲಾತಿ ಮುಗಿಲಿ ಮುಗಿಲಿ ಅಂತಂದು ಓದೋದನ್ನು ಬಿಟ್ಟಿದ್ರಿ. ಇವಾಗ ಒಳ ಮೀಸಲಾತಿ ಮುಗಿದಿದೆ. ನೇಮಕಾತಿ ಆಗ್ಲಿ ಅಂತ ವೇಟ್ ಮಾಡಿದ್ರೆ ಸಮಯ ಕೈಯಿಂದ ಜಾರಿ ಹೋಗುತ್ತೆ. ಹೀಗಾಗಿ 2022 ಯಾರೆಲ್ಲ GPSTR ಅನ್ನು ಮಿಸ್ ಮಾಡ್ಕೊಂಡಿದ್ರು, ಸ್ವಲ್ಪದೊಳಗಡೆ ಅವರು ತಮ್ಮ ಒಂದು ಹುದ್ದೆಯನ್ನು ಗಿಟ್ಟಿಸ್ಕೊಳಿಕ್ ಆಗ್ಲಿಲ್ಲ, ಅವರ ನೋವನ್ನ ಇವತ್ತಿನ ದಿನ ಹಂಚಿಕೊಳ್ಳುವಂತಹ ಒಂದು ಸಂಗತಿಯನ್ನು ನಾನು ಮಾಡ್ತೀನಿ. ಮೂಲತಃ ಬೆಳಗಾವದವರಾದಂತಹ ಅವರು 2019 ಏನು GPSTR ಅನ್ನು ಬರ್ತಿರ್ತಾರ, ಆಗ ತಾನೇ ಅವರು B.Ed ಅನ್ನ ಮುಗಿಸ್ಕೊಂಡು ಒಂದು ವರ್ಷ ಆಗಿರ್ತದ. ಅವರು GPSTR ಪರೀಕ್ಷೆಗೆ ಅಷ್ಟೇನು ಸಿದ್ಧತೆ ಮಾಡಿಕೊಂಡಿರಂಗಿಲ್ಲ. ಹೀಗಾಗಿ ಅವರು ಪರೀಕ್ಷೆಯನ್ನ ಒಂದು ಪರೀಕ್ಷೆ ಅಂತ ತೆಗೆದುಕೊಂಡು ಬರೆದು ಫೇಲ್ ಆಗಿರ್ತಾರ. 2022 GPSTR ಪರೀಕ್ಷೆ ಅವ್ರಿಗೆ ಬಹುದೊಡ್ಡ ಮತ್ತು ಬಹುಮುಖ್ಯವಾದಂತಹ ಒಂದು ಪರೀಕ್ಷೆ ಆಗಿರ್ತದ. ಒಂದು ನೌಕರಿ ಕೊಡೋದ್ರ ಜೊತೆಗೆ ಅವರ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿರ್ತದೆ. ತಮ್ಮೆಲ್ಲಾ ಶ್ರಮವನ್ನ ಹಾಕಿ ಹಗಲು ಇರಲು ಅವರು ಪ್ರತಿನಿತ್ಯ ಕೆಲಸವನ್ನ ಮಾಡ್ತಾ ಉಳಿದಂತ ಸಮಯವನ್ನ ಅಂದ್ರೆ ಸಂಜೆ 7 ಗಂಟೆಯಿಂದ ಮತ್ತು ರಾತ್ರಿ 12 ಗಂಟೆಯವರೆಗೆ 5 ತಾಸು ನಿರಂತರವಾಗಿ ಸುಮಾರು 6 ತಿಂಗಳವರೆಗೆ ಅವರು ಸ್ಟಡಿ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಗೆಸ್ಟ್ ಟೀಚರ್ ಆಗಿ ಕೂಡ ಕೆಲಸ ಮಾಡ್ತಿರ್ತಾರ. ಯಾಕಂದ್ರೆ ಒಂದ್ ಕಡೆ ಕುಟುಂಬವನ್ನು ನೋಡ್ಕೋಬೇಕಾಗಿರ್ತದ, ಇನ್ನೊಂದ್ ಕಡೆ ಅವರು ತಮ್ಮ ವೈಯಕ್ತಿಕ ಜೀವನವನ್ನ, ಭವಿಷ್ಯದ ಜೀವನವನ್ನ ನೋಡ್ಕೊಳ್ಬೇಕಾಗಿರ್ತದ. ಅವರು ಪರೀಕ್ಷೆಯನ್ನ ತಮ್ಮೆಲ್ಲಾ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡ್ತಾರ. ಕೊನೆಗೆ ಪರೀಕ್ಷೆಯನ್ನು ಕೂಡ ಬರೀತಾರ. ಅವರ ಒಂದು ಚಿಕ್ಕಪ್ಪನ ಸಲಹೆ ಮೇರೆಗೆ ಅವರು ವಿಜಯಪುರ ಜಿಲ್ಲೆಗೆ ಪರೀಕ್ಷೆಯನ್ನು ಬರೀತಾರೆ. ತಮ್ಮ ಸ್ವಂತ ಜಿಲ್ಲೆಯಾದಂತ ಬೆಳಗಾವಿಯನ್ನ ಬಿಟ್ಟು ವಿಜಯಪುರ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಾಗ ಸಮಾಜ ವಿಜ್ಞಾನ ವಿಷಯಕ್ಕೆ ಅವರು ತೆಗೆದುಕೊಂಡಿದ್ದು ಬಹಳ ಅಂದ್ರೆ ಉತ್ತಮ ಸ್ಕೋರ್ ಆಗಿತ್ತು. ಅಂದ್ರೆ ಇಟ್ಸ್ ಮೋರ್ ದೆನ್ 71% ಅಂತ ಹೇಳ್ತೀನಿ. 71% ಹೆಚ್ಚಿನ ಮಾರ್ಕ್ಸ್ ಗಳನ್ನು ತೆಗೆದುಕೊಂಡಿದ್ರು ಅವರು. ಅಂದ್ರೆ ಮಾರ್ಕ್ಸ್ ಅಂತಂದ್ರೆ ಇಟ್ಸ್ ಪರ್ಸೆಂಟೇಜ್, ಶೇಕಡಾವಾರು. ಅವರು ತಮ್ಮ ಜಿಲ್ಲೆಯಾದಂತಹ ಬೆಳಗಾವಿ ಒಳಗ ಒಂದು ವೇಳೆ ಪರೀಕ್ಷೆಯನ್ನ ಬರೆದಿದ್ರ ಸೆಲೆಕ್ಷನ್ ಆಗಬಹುದಿತ್ತೇನೋ. ವಿಜಯಪುರದೊಳಗಡೆ ಕೇವಲ 2 ಏನು ಮಾರ್ಕ್ಸ್ ಗಳನ್ನ ತಮ್ಮ ಅಂಕವನ್ನ ಅಂದ್ರೆ ತಮ್ಮ ಹುದ್ದೆಯನ್ನ ಗಿಟ್ಟಿಸ್ಕೊಳಿಕ್ ಆಗ್ಲಿಲ್ಲ. ಇವತ್ತಿನವರೆಗೂ ಕೂಡ ಅವರು ಕೊರಗ್ತಾ ಇದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ಅವಕಾಶಕ್ಕೋಸ್ಕರ ನಾವು ಕಾಯ್ಕೊಂಡು ಕೂಡಬಾರ್ದು. ನಮ್ಮ ಪ್ರಯತ್ನವೆಲ್ಲ ಮೀರಿ ಅವಕಾಶ ಬಂದಾಗ ನಾವು ಅದನ್ನ 100% ನಾವು ಕ್ಯಾಚ್ ಮಾಡ್ತೀವಿಲ್ಲ, ದಾಟ್ ಈಸ್ ಅ ಬೆಸ್ಟ್ ಪ್ರಿಪರೇಷನ್ ಅಂತ ಹೇಳ್ತಾರೆ ಅವರು. ಅಂದ್ರೆ ನಾವು ಹೇಳ್ತೀವಿ ಕಾನ್ಫರ್ಮ್ಸ್ ಆದ್ಮೇಲೆ 2 ತಿಂಗಳು ಏನ್ ಟೈಮ್ ಸಿಗ್ತದೆ ಅದ್ರೊಳಗಡೆ ನಾನು ಓದಿ ಹುದ್ದೆಯನ್ನು ಗಿಟ್ಟಿಸ್ಕೊಳ್ತೀನಿ ಅನ್ನುವಂತ ಮನಸ್ಥಿತಿ ನಿಮ್ಗೆ ಇದೆಯಲ್ಲ, ಅದು ಮನಸ್ಥಿತಿ ಯಶಸ್ಸಿನತ್ತ ತೆಗೆದುಕೊಂಡು ಹೋಗುವ ಮನಸ್ಥಿತಿ ಅಲ್ಲ. ಅದನ್ನು ನಾವು ಬದಲಾವಣೆ ಮಾಡ್ಕೊಳ್ಬೇಕಾಗಿದೆ. ಇವತ್ತು ನಾವು ಬದಲಾವಣೆ ಆದ್ರೆ ನಾಳೆ ಬದಲಾವಣೆ ಆಗತ್ತೆ. ಅದಕ್ಕೆ ಮಹಾತ್ಮ ಗಾಂಧಿಯವರು ಕೂಡ ಅದನ್ನೇ ಹೇಳೋದು, ನೀನ್ ಏನು ಸಮಾಜದೊಳಗ ಬದಲಾವಣೆಯನ್ನ ಕಾಣ್ಬೇಕಂತಿ ಅದನ್ನ ನಿನ್ನೊಳಗೆ ಮೊದಲಿಗೆ ಬದಲಾವಣೆಯನ್ನು ತೆಗೆದುಕೊಂಡು ಬಾ, ಆಮೇಲೆ ಸಮಾಜದೊಳಗ ನೀನು ಬದಲಾವಣೆ ಮಾಡ್ತಿ ಅಂತ. ಸೊ ಅದಕ್ಕೋಸ್ಕರ ಸಮಯಕ್ಕೆ ಬೆಲೆ ಕೊಡೋಣ ಮತ್ತು ಸಮಯದ ಜೊತೆಗೆ ನಾವು ಪ್ರತಿನಿತ್ಯ ನಿರಂತರವಾಗಿ ಅಧ್ಯಯನ ಮಾಡೋಣ ಮತ್ತು ಯಾವುದೇ ಪರೀಕ್ಷೆಯನ್ನ ದೃಢ ಸಂಕಲ್ಪದಿಂದ ನಮ್ಮ ಹಠವನ್ನ ಬಿಡದೆ ನಿರಂತರವಾಗಿ ಓದೋಣ. ಅಂದಾಗ ಮಾತ್ರ ಕೇವಲ ಪರೀಕ್ಷೆ ಅಷ್ಟೇ ಅಲ್ಲ, ನಮ್ಮ ಜೀವನ ಕೂಡ ಒಂದು ಉತ್ತಮ ಭವಿಷ್ಯವನ್ನ ರೂಪ ಮಾಡ್ಲಿಕ್ಕೆ ಸಹಕಾರ ಆಗ್ತದ ಅನ್ನೋದು ನನ್ನ ಅನಿಸಿಕೆ.